ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ ಮನೆಯಲ್ಲಿ, ಏನು ಮಾಡಲಿ, ಆದಿಯವ್ರು ಹೇಳಿದ ಒಪ್ಕೊಳ್ಳ ಬೇಡವಾ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಕುಸುಮ ಬರ್ತಾಳೆ. ಕುಸುಮ ಬಂದಾಗ ಭಾಗ್ಯ ಹೇಳ್ತಾಳೆ, ಅಯ್ಯೋ ಅತ್ತೆ, ಲೇಟ್ ಆಯ್ತಾ, ನಿಮ್ಗೆ ಹಸಿವಾಗ್ತಿದೆಯಾ? ಇನ್ನೇನು ಸ್ವಲ್ಪ ಹೊತ್ತು ಸಾಂಬಾರು ರೆಡಿ ಆಗುತ್ತೆ, ಆಮೇಲೆ ಊಟ ಬಡಿಸ್ತೇನೆ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಅಯ್ಯೋ ಪರವಾಗಿಲ್ಲ ಭಾಗ್ಯ, ಏನೂ ಆಗಲ್ಲ, ನನಗೇನು ಹಸಿವೆ ಆಗ್ತಿಲ್ಲ. ನೀನೀಗ ಮೊದಲು ಹೇಳು, ಆದಿ ನಿನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋದ ಅಲ್ವಾ? ಅದೇ ಅವ್ರ ಆಫೀಸಿಗೆ. ಹೇಗಿತ್ತು ಆಫೀಸ್? ಅಲ್ಲೆಲ್ಲ ನಿಂಗೆ ತುಂಬ ಖುಷಿ ಆಯ್ತಾ ಅಂತ ಕೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಹೌದತೆ, ತುಂಬಾ ಖುಷಿ ಆಯಿತು. ಆ ಮಕ್ಕಳು ಅವ್ರ ಜೊತೆ ಇದ್ದ ಟೈಮೇ ನಂಗೆ ಗೊತ್ತಾಗಲಿಲ್ಲ, ಅಷ್ಟು ಖುಷಿ ಆಯಿತು ನನಗೆ ಅಂತ ಹೇಳ್ತಾಳೆ. ಇನ್ನು ಮನೆಯವರೆಲ್ಲರೂ ಊಟಕ್ಕೆ ಬರ್ತಾರೆ, ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಆದರೆ ಭಾಗ್ಯ ಆದಿ ಹೇಳಿದ್ದನ್ನೇ ಯೋಚನೆ ಮಾಡ್ತಾನೆ ಇರ್ತಾಳೆ. ಆವಾಗ ಗುಂಡಣ್ಣ ಹೇಳ್ತಾನೆ, ಅಮ್ಮ ನಂಗೆ ನಾಳೆಯಿಂದ 2 ಬಾಕ್ಸ್ ಟಿಫಿನ್ ಬೇಕು, ನಂಗೆ ಒಂದು ಸಾಲಲ್ಲ ಅಂತ ಹೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಏನೋ ಗುಂಡ ಈ ರೀತಿ ಹೇಳ್ತಿದ್ಯಾ? ನೀನೇ ತಾನೇ ಕಡಿಮೆ ಊಟ ಮಾಡಬೇಕು ಅಂತ ಹೇಳಿ ಡಯಟ್ ಅದು ಇದು ಅಂತ ಹೇಳಿ ಮಾಡ್ತಿದ್ದೆ, ಇವಾಗ ನೋಡಿದ್ರೆ 2 ಬಾಕ್ಸ್ ಊಟ ಬೇಕಂತ ಹೇಳ್ತಿದ್ಯಲ್ಲ, ಯಾಕೆ ಗುಂಡ ಅಂತ ಕೇಳ್ತಾನೆ. ಆವಾಗ ಗುಂಡಣ್ಣ ಹೇಳ್ತಾರೆ, ಅಯ್ಯೋ ಅಜ್ಜಿ, ಆವಾಗಾದರೂ ನಾನು ಆ್ಯಕ್ಟಿವಿಟೀಸ್ ಮಾಡ್ತಾ ಇರಲಿಲ್ಲ, ಆದರೆ ಇವಾಗ ಬೆಳಿಗ್ಗೆ ಕಿಕ್ ಬಾಕ್ಸಿಂಗ್ ಹೋಗ್ತೇನೆ, ನಂತರ ಖೋ ಖೋ ಕಬಡ್ಡಿ ಎಲ್ಲ ಆಡ್ತೇನೆ ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾರೆ, ಹೌದಾ, ನಿಮ್ಮ ಪಿ ಟಿ ಸರ್ ಅದಕ್ಕೆಲ್ಲ ಬಿಡ್ತಾರಾ? ನೀನೇ ಹೇಳಿದ್ದಿ ಪಿ ಟಿ ಸರ್ ಅದಕ್ಕೆಲ್ಲ ಕರ್ಸಲ್ಲ, ಅವ್ರು ಬೈತಾರೆ ಅಂತ ಹೇಳಿ, ಆದರೆ ಪಿ ಟಿ ಸರ್ ಇವಾಗ ಅದಕ್ಕೆಲ್ಲ ನಿನ್ನನ್ನು ಕಳಿಸಿಕೊಡ್ತಾರಾ ಕೇಳ್ತಾಳೆ. ಆವಾಗ ಗುಂಡಣ್ಣ ಹೇಳ್ತಾರೆ, ಹೌದಜ್ಜಿ, ಅಮ್ಮ ಬಂದು ಮಾತಾಡಿದ ಮೇಲೆ ಪಿ ಟಿ ಸರ್ ಎಲ್ಲದಕ್ಕೂ ನಮಗೆ ಪ್ರೋತ್ಸಾಹ ಮಾಡ್ತಾರೆ, ಅವರೆಲ್ಲದಕ್ಕೂ ನೀನು ಮಾಡ್ತೀಯ, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳ್ತಾರೆ, ಎಲ್ಲ ಅಮ್ಮ ಮಾಡಿದ್ದು ಅಂತ ಹೇಳ್ತಾರೆ. ಇನ್ನು ಭಾಗ್ಯ ಎಲ್ಲರಿಗೂ ಬಡಿಸ್ತಾ ಇರ್ತಾಳೆ. ಭಾಗ್ಯನ ಚಿಂತೆ ಅದರಲ್ಲೇ ಇರ್ತದೆ, ಆದಿಯವ್ರು ಕೊಟ್ಟ ಕೆಲಸ ಒಪ್ಕೊಳ್ಬೇಕಾ ಬೇಡವಾ, ಮತ್ತು ಆ ಆಫೀಸಲ್ಲಿ ಏನೋ ಗೋಲ್ಮಾಲ್ ಆಗ್ತಾ ಇದೆ, ಯಾರೋ ಹಣನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಏನು ಮಾಡಲಿ ಇದಕ್ಕೆಲ್ಲ, ಏನು ಮಾಡಲಿ ಹೇಳ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾಳೆ. ಕುಸುಮ ಭಾಗ್ಯನ ಕರಿತಾ ಇದ್ರು, ಭಾಗ್ಯನಿಗೆ ಕೇಳಿಸ್ತಾನೆ ಇರಲ್ಲ. ಆಗ ಸುನಂದ ಹೇಳ್ತಾಳೆ, ಭಾಗ್ಯ ಏನಾಯ್ತು ನಿಂಗೆ? ಆವಾಗದಿಂದ ಬೀಗರು ಕರಿತಿದಾರಲ್ಲ, ನೀನೇ ಒಬ್ಬಳು ನಿಂತ್ಕೊಂಡಿದ್ದೆ, ಏನಾಯ್ತು, ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಏನಾಯ್ತು ಭಾಗ್ಯ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಏನೇ ಇದ್ರು ನಂಗೆ ಹೇಳು ಅಂತ ಹೇಳ್ತಾಳೆ. ಆವಾಗ ಸುನಂದ ಹೇಳ್ತಾಳೆ, ಭಾಗ್ಯ ಏನಾಗಿದೆ ಮೊದಲು ನೀನು ಹೇಳು ಅಂತ ಹೇಳ್ತಾಳೆ. ಆಗ ಭಾಗ್ಯ ಎಲ್ಲ ವಿಚಾರನೂ ಹೇಳ್ತಾಳೆ. ಮನೆಯವ್ರಿಗೆ ತುಂಬಾ ಖುಷಿಯಾಗುತ್ತೆ. ಕುಸುಮ ಹೇಳ್ತಾಳೆ, ಏನು ಅಷ್ಟು ದೊಡ್ಡ ಕೆಲಸನ, ಹೋಗು ಭಾಗ್ಯ, ನಿಂಗೆ ಆಗುತ್ತೆ ಭಾಗ್ಯ ಅಂತ ಹೇಳ್ತಾರೆ. ಸುನಂದನೂ ಹೇಳ್ತಾಳೆ, ಹೌದು ಭಾಗ್ಯ, ನಿಂಗೆ ಇಷ್ಟೊಳ್ಳೆ ಅದೃಷ್ಟ ಬಂದಿದೆ, ಹೋಗಿ ಭಾಗ್ಯ ಅಂತ ಹೇಳ್ತಾರೆ. ಆದರೆ ಭಾಗ್ಯ ಹೇಳ್ತಾಳೆ, ಅಲ್ಲ ಅತ್ತೆ, ನನ್ನ ಕೈಲಿ ಆ ಕೆಲಸ ಆಗುತ್ತೋ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಭಾಗ್ಯ, ಆ ಕೆಲಸ ನಿನ್ನ ಕೈಲಿ ಹಾಗೆ ಆಗುತ್ತೆ, ನಿನ್ನ ಕೈಲಿ ಆಗದಿರೋ ಕೆಲಸನೇ ಇಲ್ಲ, ನೀನು ಆ ಕೆಲಸನ ಶ್ರದ್ಧೆಯಿಂದ ಮಾಡ್ತೀಯ. ನೀನು ನೋಡಿದ್ಯಲ್ಲ ಕಾಮತ್ ಫ್ಯಾಮಿಲಿಯವ್ರು ಎಷ್ಟು ನಿನ್ನನ್ನು ಹೊಗಳಿದ್ರಂತ, ಅದು ಆದಿಯವ್ರ ತಂದೆ ಎಷ್ಟೆಲ್ಲ ನಿನ್ನನ್ನು ಹೊಗಳಿದ್ರು, ಹಾಗಿರುವಾಗ ನೀನು ಕೆಲಸ ಮಾಡೇ ಮಾಡ್ತೀಯಲ್ಲಿ, ನೀನು ಏನು ಹೆದರಬೇಡ, ನಿನ್ನ ಕೈಲಿ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಭಾಗ್ಯ ಒಬ್ಬಳೇ ಯೋಚನೆ ಮಾಡ್ತಾ ಇರ್ತಾಳೆ, ನಾನೀಗ ಏನು ಮಾಡಲಿ, ಆದಿಯವರಿಗೆ ಬೆನ್ನಿಂದನೇ ಮೋಸ ಆಗ್ತಿದೆ, ಅದನ್ನು ನಾನು ಹೇಗೆ ಹೇಳಲಿ? ಆದಿಯವರಿಗೆ ಫೋನ್ ಮಾಡಿ ಇವಾಗ ಹೇಳಿಬಿಡ್ಲಾ? ಬೇಡ, ಅವರಿಗೆ ಹೇಳ್ಬೋದು, ಆದರೆ ಸಾಕ್ಷಿ ಏನಿದೆ, ನನ್ನ ಹತ್ರ ಸಾಕ್ಷಿನೂ ಇಲ್ಲ, ಈಗ ಏನು ಮಾಡಲಿ? ಹೌದು, ಇದು ಒಂದೇ ದಾರಿ ಇರೋದು, ನಾನು ಆ ಕಂಪನಿಯಲ್ಲಿ ಕೆಲಸಕ್ಕೆ ಜಾಯಿನ್ ಆಗಬೇಕು, 1 ತಿಂಗಳು ಕೆಲಸ ಮಾಡೋಣ, ಅವರ ವಿರುದ್ಧವಾಗಿ ನನಗೆ ಏನಾದರೂ ಸಾಕ್ಷಿ ಸಿಕ್ಕಿದ್ರೆ ಅದನ್ನೆಲ್ಲ ತಗೊಂಡು ಹೋಗಿ ತೋರಿಸ್ಬೇಕು, ಆದಿಯವ್ರ ಅಪ್ಪನಿಗೆ ಹೋಗಿ ತೋರಿಸ್ಬೇಕು, ಎಲ್ಲ ಸಾಕ್ಷಿಯನ್ನು ಕಣ್ಮುಂದೆ ಇಡಬೇಕು, ಅಲ್ಲಿ ಯಾರು ಅನ್ಯಾಯ ಮಾಡ್ತಿದ್ದಾರೆ, ಯಾರು ಹಣ ತಿಂತಿದ್ದಾರೆ ಎಲ್ಲನೂ ಗೊತ್ತಿರಬೇಕು, ಯಾರೋ ಮೋಸ ಮಾಡ್ತಿದ್ದಾರೆ ಅವರಿಗೆ, ಅದೆಲ್ಲನೂ ಎಲ್ಲರೆದುರಿಗೂ ಬಯಲು ಮಾಡೇ ಮಾಡ್ತೇನೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಮಾತಾಡ್ತಾ ಇರ್ತಾರೆ. ಶ್ರೇಷ್ಠ ಹೇಳ್ತಾ ಇರ್ತಾಳೆ, ಅಲ್ಲ ತಾಂಡವ್, ನಿಮ್ಮ ಆದಿಬ್ರೋಗೆ ಏನಾಗಿದೆ, ಅವ್ರಿಗೆ ತಲೆ ಸರಿ ಇಲ್ವಾ? ಯಾವಾಗಲೂ ನೋಡಿದ್ರು ಭಾಗ್ಯ ಭಾಗ್ಯ ಅಂತ ಹೇಳ್ತಾರಲ್ಲ, ನಂಗೆ ಯಾಕೋ ಅನುಮಾನ ಬರ್ತಿದೆ, ಆದಿ ಬ್ರದರ್ ಮತ್ತು ಭಾಗ್ಯ ಏನಾದರೂ ಅವರ ನಡುವೆ ಏನಾದರೂ ಅಂತ ಹೇಳ್ತಾರೆ. ಆವಾಗ ತಾಂಡವ್ ಹೇಳ್ತಾನೆ, ಶ್ರೇಷ್ಠ ಸ್ಟಾಪ್ ಇಟ್, ಏನು ಮಾತಾಡ್ತಿದ್ಯಾ, ನಿನಗೆ ತಲೆ ಸರಿ ಇಲ್ವಾ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಶ್ರೇಷ್ಠ ಹೇಳ್ತಾಳೆ, ಇನ್ನೇನು ನಾನು ಸರಿಯಾಗಿ ಹೇಳ್ತಿದ್ದೇನೆ, ಅಲ್ಲ ಒಂದು ಗಂಡಸು ಒಂದು ಹೆಂಗಸನ್ನ ಇಷ್ಟು ಹೊಗಳ್ಬೇಕಂತ ಹೇಳಿದರೆ ಏನು ಕಾರಣ ಇದೆ ತಾನೇ, ಅವರಿಬ್ಬರ ನಡುವೆ ಏನೋ ಇದೆ, ಅದು ನಿಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ತಾಂಡವ್ ಬಾಯಿ ಬಂದಾಗ ಬೈತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, ನೀನ್ಯಾಕೆ ಬೈತಿದ್ಯಾ ಹೀಗೆ, ನಿನಗೂ ಅವಳಿಗೂ ಡೈವೋರ್ಸ್ ಆಗಿದೆ ಅಂತಾದ್ಮೇಲೆ ನೀನು ಅವಳ ಬಗ್ಗೆ ಮಾತಾಡಬಾರ್ದು, ಅವಳ ಬಗ್ಗೆ ಯೋಚನೆನೂ ಮಾಡಬಾರ್ದು, ನೋಡು ತಾಂಡವ್, ಇದು ಲಾಸ್ಟ್, ಇನ್ನೊಂದು ಸಲ ಭಾಗ್ಯನ ಬಗ್ಗೆ ಏನಾದರೂ ಮಾತಾಡಿದೆ ನಾನು ಇದೇ ರೀತಿ ಮಾತಾಡ್ತೇನೆ, ನೆನಪಿಟ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಬೆಳಿಗ್ಗೆ ಆಗಿರುತ್ತೆ. ಇನ್ನು
ಆದಿ ಆಫೀಸಲ್ಲಿ ಇರ್ತಾನೆ, ಭಾಗ್ಯ ಆಫೀಸಿಗೆ ಬರ್ತಾಳೆ. ಆವಾಗ ಆದಿ ಹೇಳ್ತಾನೆ, ಏನು ಭಾಗ್ಯ ಅವರೇ ಕೆಲಸಕ್ಕೆ ಜಾಯ್ನ್ ಆಗಲ್ಲ ಹೇಳಿ ಇಷ್ಟು ಬೆಳಿಗ್ಗೆ ಬಂದುಬಿಟ್ರಾ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಅಯ್ಯೋ ಅದಲ್ಲ ಅಂತ ಹೇಳ್ತಾರೆ. ಅಯ್ಯೋ ಗೊತ್ತಿದೆ ಬಿಡಿ, ನಿಮ್ಮ ಬಾಯರೇ ನೀವು ಹೇಳಬೇಕಲ್ಲ, ನಂಗೆ ಗೊತ್ತಿದೆ ನೀವಂತೂ ಕೆಲಸಕ್ಕೆ ಜಾಯ್ನ್ ಆಗಲ್ಲ, ಅದನ್ನು ಹೇಳಲಿಕ್ಕೆ ಇಲ್ಲಿ ತನಕ ಬಂದುಬಿಟ್ರಿ ಅಲ್ವಾ ನೀವು ಅಂತ ಕೇಳ್ತಾರೆ. ಆವಾಗ ಭಾಗ್ಯ ಹೇಳ್ತಾಳೆ, ಅಯ್ಯೋ ಆದಿಯವರೇ ನಾನು ಸ್ವಲ್ಪ ಮಾತಾಡೋದನ್ನು ಕೇಳಿ, ನಾನು ಈ ಕೆಲಸಕ್ಕೆ ಜಾಯ್ನ್ ಆಗ್ತಿದ್ದೇನೆ ಅಂತ ಹೇಳ್ತಾಳೆ. ಆಗ ಅದಕ್ಕೆ ತುಂಬಾ ಖುಷಿ ಆಗ್ತದೆ, ಅವ್ರಿಗೆ ನಂಬಲಿಕ್ಕೆ ಆಗ್ತಿರಲ್ಲ. ಏನು ಭಾಗ್ಯ ಅವರೇ ಏನು ಹೇಳ್ತಿದ್ದೀರಾ, ಇನ್ನೊಂದ್ಸಲ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಅಯ್ಯೋ ಆದಿಯವರೇ ಹೌದು, ನಾನು ಈ ಕೆಲಸಕ್ಕೆ ಜಾಯಿನ್ ಆಗ್ತಿದ್ದೇನೆ, ಆದರೆ ಒಂದು ಕಂಡೀಷನ್ ಅಂತ ಹೇಳ್ತಾಳೆ. ಅದಕ್ಕೆ ಆದಿಯವ್ರು ಹೇಳ್ತಿದ್ದಾರೆ, ಏನು ಕಂಡೀಷನಾ, ಅಲ್ಲ ನೀವೇ ಹೇಳಿದ್ರಿ ಕೆಲಸಕ್ಕೆ ಜಾಯಿನ್ ಆಗ್ತಿದ್ದೀರಾ ಅಂತ, ಆದಮೇಲೆ ಏನು ಕಂಡೀಷನ್ ಇದೆ ನಿಮಗೆ ಅಂತ ಕೇಳ್ತಾನೆ. ಆವಾಗ ಭಾಗ್ಯ ಹೇಳ್ತಾಳೆ, ನೋಡಿ ನಾನು ಇಲ್ಲಿ 1 ತಿಂಗಳ ತನಕ ಕೆಲಸ ಮಾಡ್ತೇನೆ, ಅದಾದಮೇಲೆ ಆ ಕೆಲಸ ಹೇಗಾಗುತ್ತೆ, ನನಗೆ ಆ ಕೆಲಸ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅದರ ಮೇಲೆ ಡಿಸೈಡ್ ಮಾಡ್ತೇನೆ, ಆಮೇಲೆ ನೀವು ನನಗೆ ಫೋರ್ಸ್ ಮಾಡಬಾರ್ದು, ಈಗಲೇ ಹೇಳಿದ್ದೇನೆ ಅಂತ ಹೇಳ್ತಾಳೆ. ಆಗ ಆದಿ ಯೋಚನೆ ಮಾಡ್ತಾನೆ, ಹೌದಾ ಆಯಿತು ಬಿಡಿ, ನೀವು ಕೆಲಸಕ್ಕೆ ಒಪ್ಕೊಂಡಿದ್ದೆ ದೊಡ್ಡ ವಿಷಯ, ಪರವಾಗಿಲ್ಲ 1 ತಿಂಗಳಲ್ಲ ಆಯಿತು, ಯಾವಾಗಿಂದ ಕೆಲಸಕ್ಕೆ ಜಾಯ್ನ್ ಆಗ್ತೀರಾ ನೀವು, ನೆಕ್ಸ್ಟ್ ವೀಕಿಂದ ಜಾಯ್ನ್ ಆಗ್ತೀರಾ ಅಥವಾ ನೆಕ್ಸ್ಟ್ ಮಂತಿಂದ ಜಾಯ್ನ್ ಆಗ್ತೀರಾ ಅಂತ ಕೇಳ್ತಾನೆ. ಆವಾಗ ಭಾಗ್ಯ ಹೇಳ್ತಾಳೆ, ಅಯ್ಯೋ ಅದೆಲ್ಲ ಏನೂ ಇಲ್ಲ, ಇವತ್ತಿಂದನೇ ಜಾಯ್ನ್ ಆಗ್ತೇನೆ ಅಂತ ಹೇಳ್ತಾಳೆ. ಆಗ ಅದಕ್ಕೆ ತುಂಬಾ ಖುಷಿಯಾಗುತ್ತೆ, ಹೌದಾ ಹಾಗಾದರೆ ಬನ್ನಿ, ನಾನು ನಮ್ಮ ಆಫೀಸಿಗೆ ಆಫೀಸ್ ಸ್ಟಾಫಿಗೆ ಎಲ್ಲರಿಗೂ ಪರಿಚಯ ಮಾಡಿ ಕೊಡಿಸ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇನ್ನು ಆಫೀಸ್ ಸ್ಟಾಫನ್ನೆಲ್ಲ ಅಸೆಂಬಲ್ ಮಾಡಿ ಹೇಳ್ತಾನೆ, ನೋಡಿ ನಮ್ಮ ಈ ತೊಟ್ಟಿಲು ಟ್ರಸ್ಟಿಗೆ MD ಪೋಸ್ಟ್ ಖಾಲಿ ಇತ್ತಲ್ವಾ, ತುಂಬ ದಿನದಿಂದ ಖಾಲಿ ಇತ್ತು, ಅದಕ್ಕೆ ಒಂದು ಒಳ್ಳೆ ವ್ಯಕ್ತಿ ಬೇಕಾಗಿತ್ತು, ಅದೇ ವ್ಯಕ್ತಿ ಇವಾಗ ನಮ್ಗೆ ಸಿಕ್ಕಿದ್ದಾರೆ, ಅಮ್ಮನಂತೆ ಈ ತೊಟ್ಟಿಲನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾನೆ. ಆಗ ಕನ್ನಿಕನ ಸ್ಟಾಫಿಗೆ ತುಂಬಾ ಸಿಟ್ಟು ಬರುತ್ತೆ, ಅಲ್ಲ ಇವ್ರು ಏನು ಮಾಡ್ತಿದ್ದಾರೆ, ಕನ್ನಿಕಾ ಮೇಡಮ್ ಹೇಳಿದ್ರು ಅವ್ರ ಕಡೆಯವರನ್ನ MD ಮಾಡ್ತಾರಂತ ಹೇಳಿ, ಆದರೆ ಇಲ್ಲಿ ಏನಾಗ್ತಿದೆ ನಂಗೆ ಒಂದು ಅರ್ಥ ಆಗ್ತಿಲ್ಲ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಆದಿ ಹೇಳ್ತಾನೆ, ಹೌದು ಭಾಗ್ಯನೇ ಈ ಆಫೀಸಿಗೆ ಇನ್ನು ಮುಂದೆ MD ಅಂತ ಹೇಳ್ತಾರೆ. ಆಗ ಅವರಿಗೆಲ್ಲ ತುಂಬಾ ಖುಷಿಯಾಗುತ್ತೆ, ಎಲ್ಲರೂ ಕಂಗ್ರಾಟ್ಸ್ ಮಾಡ್ತಾರೆ. ಇನ್ನು ಅವರೆಲ್ಲರೂ ತುಂಬ ಖುಷಿಯಿಂದ ಮಾತಾಡ್ತಾ ಹೊರಗಡೆ ಹೋಗ್ತಾರೆ. ಇನ್ನು ಆದಿ ಹೇಳ್ತಾನೆ, ಭಾಗ್ಯವರೇ ಬನ್ನಿ, ನಾನು ನಿಮಗೆ ನಿಮ್ಮ ಕ್ಯಾಬಿನ್ ತೋರಿಸ್ತೇನೆ ಅಂತ ಹೇಳಿ ಕ್ಯಾಬಿನ್ ಹತ್ರ ಕರ್ಕೊಂಡು ಹೋಗ್ತಾನೆ. ಇನ್ನು ಕನ್ನಿಕನ ಸ್ಟಾಫ್ ಇರ್ತಾನೆ, ಅವನಿಗಂತೂ ತುಂಬಾ ಟೆನ್ಷನ್ ಆಗುತ್ತೆ, ಇಲ್ಲಿ ಏನಾಗ್ತಿದೆ, ಕನ್ನಿಕಾ ಮೇಡಮ್ ಹೇಳಿದ್ದೇ ಬೇರೆ ಆದರೆ ಇಲ್ಲಿ ಆಗ್ತಿರೋದೇ ಬೇರೆ ಅಲ್ವಾ, ಅವ್ರು ಹೇಳಿದ್ರು ನಮ್ಮ ಕಡೆಯವರನ್ನು MD ಮಾಡಿಸ್ತೇನೆ ಅಂತ ಹೇಳಿ, ಆದರೆ ಇಲ್ಲಿ ಆದಿಯವ್ರು ಬಂದು ಅವ್ರ ಕಡೆಯವ್ರನ್ನ MD ಮಾಡಿಸಿದ್ರು, ಇದೆಲ್ಲ ಏನು ಅಂತ ಹೇಳಿ ಕಾಲ್ ಮಾಡ್ತಾನೆ. ಕಾಲ್ ಮಾಡುವಾಗ ಕನ್ನಿಕಾ ಮತ್ತು ಅವ್ರ ಅತ್ತೆ ಮಾತಾಡ್ತಾ ಇರ್ತಾರೆ. ಅವ್ರ ಅತ್ತೆ ಹೇಳ್ತಾ ಇರ್ತಾರೆ, ಅಲ್ಲ ಕನ್ನಿಕಾ ಏನಿದು, ಒಂದು ಹಣಕ್ಕೆ, ಅದು ನಮ್ಮ ಹಣ ನಮಗೆ ಕೊಟ್ಟಕ್ಕೆ ಅಷ್ಟು ದೊಡ್ಡ ಸನ್ಮಾನ ಎಲ್ಲ ಬೇಕಿತ್ತಾ ಅಂತ ಹೇಳ್ತಾ ಇರ್ತಾರೆ. ಆಗ ಕನ್ನಿಕಾ ಹೇಳ್ತಾಳೆ, ಹೌದು ಈ ಥರ ಯಾವತ್ತೂ ನಾನು ನೋಡಲಿಲ್ಲ, ನಮ್ಮ ಹಣ ನಮಗೆ ಕೊಟ್ಟಿದ್ದು, ಅದಕ್ಕೆ ಈ ಸನ್ಮಾನ ಇದೆಲ್ಲ ಯಾಕೆ ಬೇಕಿತ್ತು, ಈ ಆದಿ ಅಣ್ಣಂಗೆ ಏನಂತಾನೆ ಅರ್ಥ ಆಗಲ್ಲ, ಅವ್ನು ಏನು ಮಾಡ್ತಿದ್ದಾನೋ ಅವನಿಗೆ ಅರ್ಥ ಆಗಲ್ಲ ಹೇಳ್ಕೊಂಡು ಬೈಕ್ತಾ ಇರ್ತಾರೆ. ಆವಾಗ ಕನ್ನಿಕಂಗೆ ಕಾಲ್ ಬರುತ್ತೆ. ಆಗ ಕನ್ನಿಕಾ ಹೊರಗೋಗಿ ಮಾತಾಡ್ತಾಳೆ. ಅವನು ಹೇಳ್ತಾನೆ, ಅಲ್ಲ ಮೇಡಮ್ ನೀವು ಈ ರೀತಿ ಮೋಸ ಮಾಡ್ತೀರಂತ ಅಂದ್ಕೊಂಡಿರಲಿಲ್ಲ ಮೇಡಮ್ ನಾನು ಅಂತ ಹೇಳ್ತಾನೆ. ಆಗ ಕನ್ನಿಕಾ ಹೇಳ್ತಾಳೆ, ಏನು ಹೇಳ್ತಿದ್ಯಾ, ಏನು ಮೋಸ, ನಂಗೆ ಒಂದು ಅರ್ಥ ಆಗ್ತಿಲ್ಲ, ಏನಂತ ಕರೆಕ್ಟಾಗಿ ಹೇಳು ಅಂತ ಹೇಳ್ತಾಳೆ. ಆವಾಗ ಅವ್ನು ಹೇಳ್ತಾನೆ, ಅಲ್ಲ ಮೇಡಮ್ ನೀವೇ ಹೇಳಿದ್ರಲ್ವಾ ನಮ್ಮ ಕಡೆಯವರನ್ನ MD ಮಾಡ್ತೀರಂತ ಹೇಳಿ, ಆದರೆ ನೀವ್ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಏನು ನಾನೇನು ಮಾಡಿದೆ, ನಾನಿಗೇನು ಹೇಳಿದೆ, ರೆಸ್ಯೂಮೆ ಕಳಿಸಂತ ಹೇಳಿದೆ, ಕೆಲಸಕ್ಕೆ ತಗೊಳ್ಬೇಕೋ ಬೇಡವೋ ಅದು ನನ್ನ ಇಷ್ಟ, ಅಲ್ಲ ನನಗೆ ಹೇಳಿದೆ ತಾನೇ ಅವನನ್ನೇ ಕೆಲಸಕ್ಕೆ ತಗೊಳ್ತೇನಂತ, ಹಾಗಿರುವಾಗ ಈಗೇಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಅಲ್ಲ ಮೇಡಮ್ ಆ ಜಾಬಿಗೆ ಆಲ್ರೆಡಿ ಹೈಯರ್ ಆಗಿದೆ, ಒಬ್ಬರು ಬಂದಿದ್ದಾರೆ ಆ ಜಾಬಿಗೆ, ಹಾಗಿರುವಾಗ ನೀವು ಯಾರನ್ನು ತಗೊಳ್ತೀರಾ ಅಂತ ಕೇಳ್ತಾನೆ. ಆವಾಗ ಕನ್ನಿಕಂಗೆ ತುಂಬಾ ಶಾಕ್ ಆಗುತ್ತೆ, ಏನು ಹೇಳ್ತಿದ್ಯಾ, ಆಲ್ರೆಡಿ ಆ ಜಾಬಿಗೆ ಪೊಸಿಷನ್ ಆಗಿದೆಯಾ, ಯಾರು ಬಂದಿದ್ದು ಆ ಜಾಬಿಗೆ, ಯಾರನ್ನು ಅಪಾಯಿಂಟ್ ಮಾಡಿದ್ದಾರೆ ಯಾರು ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ನಿಮ್ಮ ಆದಿ ಬ್ರದರ್ ಆಲ್ರೆಡಿ ಒಂದು ಲೇಡಿನ ಆ ಪೋಸ್ಟಿಗೆ ಜಾಯಿನ್ ಮಾಡಿಸಿದ್ದಾರೆ, ಇವತ್ತೇ ಬಂದು ಜಾಯಿನ್ ಆದರು ಅಂತ ಹೇಳ್ತಾರೆ. ಆಗ ಕನ್ನಿಕಂಗೆ ತುಂಬ ಶಾಕ್ ಆಗುತ್ತೆ, ಏನು ಲೇಡಿಯಾ, ಅಟ್ಲೀಸ್ಟ್ ಆ ಲೇಡಿ ಯಾರು, ಅವ್ರ ಹೆಸರು ಏನಾದರೂ ಗೊತ್ತಿದೆಯಾ ನಿಮಗೆ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಮೇಡಮ್ ಅವ್ರು ಯಾರಂತ ನಂಗೆ ಗೊತ್ತಿಲ್ಲ, ಆದರೆ ಅವ್ರ ಹೆಸರು ಗೊತ್ತಿದೆ, ಅದು ಭಾಗ್ಯ ಅಂತ ಹೇಳಿದರು ಅಂತ ಹೇಳ್ತಾನೆ. ಆಗ ಕನ್ನಿಕಂಗೆ ತುಂಬಾ ಶಾಕ್ ಆಗುತ್ತೆ, ಏನು ಭಾಗ್ಯನ, ಅವಳನ್ನು ಆದಿ ಬ್ರದರ್ ಆ ಪೊಸಿಷನ್ಗೆ ಅಪಾಯಿಂಟ್ ಮಾಡಿದಾನ, ಆ ಈಡಿಯಟನ್ನು ಯಾರು ಅಷ್ಟು ದೊಡ್ಡ ಪೊಸಿಷನ್ಗೆ ಅಪಾಯಿಂಟ್ ಮಾಡಿದ್ದು ಹೇಳ್ಕೊಂಡು ತುಂಬಾ ಸಿಟ್ಟು ಮಾಡ್ಕೊಳ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.